ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಪರಂಪರೆಗೆ ಇತಿಹಾಸಕ್ಕೆ ಎಂದೂ ಮರೆಯಲಾಗದ ಕೊಡುಗೆ ನೀಡಿದವರಲ್ಲಿ ಅಗ್ರಗಣ್ಯರೆಂದರೆ ಅದು ಪತಂಜಲಿ ಮಹರ್ಷಿಗಳು. ಆಯುರ್ವೇದ ಹಾಗೂ ಯೋಗಕ್ಕೆ ತನ್ನದೇ ಆದ ಭಾಷ್ಯ ಬರೆದ ಮಹಾನ್ ಋಷಿವರ್ಯರು. ಪತಂಜಲಿ ಮಹರ್ಷಿಗಳೆಂದರೆ ಯಾರಿಗೆ ತಿಳಿದಿಲ್ಲ ಹೇಳಿ? ಪತಂಜಲಿ ಅಂದರೆ ಭಾರತೀಯರ ಪಾಲಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಮಾಣಿಕ್ಯದಂತೆ ಇಂದಿಗೂ ಜೀವಂತವಾಗಿದ್ದಾರೆ. ಅಷ್ಟಕ್ಕೂ ಪತಂಜಲಿ ಮುನಿಗಳು ಯಾರು, ಅವರ ಕುರಿತಾಗಿ ಇರುವ ಕೆಲವೊಂದು ಕಥೆಗಳು ಏನು ಹೇಳುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪತಂಜಲಿ ಪ್ರಾಚೀನ ಕಾಲದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕ. ಅವರು ಆಧ್ಯಾತ್ಮಿಕ ಶಕ್ತಿಯ ಚೈತನ್ಯವನ್ನ ಯೋಗ ಸೂತ್ರದಲ್ಲಿ ಬಣ್ಣಿಸಿದವರು. ಪ್ರತಿಯೊಬ್ಬರ ಆತ್ಮವು ಜೀವನದ ಹಾದಿಯಲ್ಲಿ ಅನಂತ ಚೇತನದತ್ತ ಸಾಗಬೇಕೆಂದು ಜ್ಞಾನಿ ಪತಂಜಲಿ ವ್ಯಾಖ್ಯಾನಿಸುತ್ತಾರೆ. ಒಂದು ದಂತಕಥೆಯ ಪ್ರಕಾರ ಸ್ವರ್ಗದಿಂದ ಒಂದು ಹಾವಿನ ಮರಿ ಅಂಜಲಿ ಎನ್ನುವ ಮಹಿಳೆಯ ಕೈಗೆ ಬೀಳುತ್ತೆ. ಅದು ಮಾನವ ರೂಪಕ್ಕೆ ತಿರುಗುತ್ತೆ. ಆದ್ದರಿಂದ ಅವರನ್ನ ಪತಂಜಲಿ ಎಂದು ಕರೆಯಲಾಗುತ್ತೆ. ದಿನಗಳು ಕಳೆದಂತೆ ಅನೇಕ ಬರಹಗಾರರು ಅವರ ಕೃತಿಗಳಲ್ಲಿ ಮಾಡಿದ ಮಾರ್ಪಾಡುಗಳಿಂದ ಮಹರ್ಷಿ ಪತಂಜಲಿಯ ಜೀವನದ ಕುರಿತು ಗೊಂದಲ ಸೃಷ್ಟಿಸಿತೆಂದು ಹೇಳಲಾಗುತ್ತೆ. ಮಹರ್ಷಿ ಪತಂಜಲಿಗಳು ನೇಪಾಳ, ಕಾಶ್ಮೀರ, ಶ್ರೀಲಂಕಾ ಮತ್ತು ಭಾರತದ ಹಲವಾರು ಸ್ಥಳಗಳಲ್ಲಿ ವಾಸಿಸುತ್ತಿದ್ದರೆಂದು ಲೇಖನಗಳು ಉಲ್ಲೇಖಿಸುತ್ತವೆ. ಹೀಗೆ ಪತಂಜಲಿಯ ಕುರಿತಾದ ಕೆಲವೊಂದು ಮಾಹಿತಿಗಳನ್ನ ಹಾಗೆ ಉಲ್ಲೇಖಗಳನ್ನ ಗಮನಿಸಿದಾಗ ಪತಂಜಲಿ ಮುನಿಯು ತನ್ನ ಅಗಾಧವಾದ ಜ್ಞಾನವನ್ನ ನೀಡಲು 3 ಷರತ್ತುಗಳನ್ನ ಹಾಕ್ತಾರೆ. ಅದೇನಂದ್ರೆ, ಅವರು ಕಲಿಸಬೇಕಾದ್ರೆ 1000 ವಿದ್ಯಾರ್ಥಿಗಳು ಮಾತ್ರ ಇರಬೇಕು. ಕಲಿಯುವಾಗ ಶಿಷ್ಯರಲ್ಲಿ ಯಾರೂ ವಿಚಲಿತರಾಗಬಾರದು ಅಥವಾ ವಿದ್ಯೆ ಕಲಿಯುವಾಗ ಎದ್ದೇಳಬಾರದು. ವಿದ್ಯೆ ಕಲಿಸುವಾಗ ನಾನು ಒಂದು ಪರದೆಯ ಹಿಂದಿನಿಂದಲೇ ಕಲಿಸುತ್ತೇನೆ, ಅದನ್ನ ಯಾರೂ ಎತ್ತಬಾರದೆಂದು ಷರತ್ತಿನ ಮೇಲೆ ಪರದೆಯ ಹಿಂದಿನಿಂದಲೇ ವಿದ್ಯೆ ಕಲಿಸ್ತಿದ್ರು. ಆದ್ದರಿಂದ 1000 ವಿದ್ಯಾರ್ಥಿಗಳು ವಿಂಧ್ಯ ಪರ್ವತದ ದಕ್ಷಿಣಕ್ಕೆ ಒಟ್ಟುಗೂಡ್ತಾರೆ. ಪತಂಜಲಿ ಬೋಧನೆ ಮಾಡುತ್ತಿದ್ದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆಶ್ಚರ್ಯಚಕಿತನಾದ. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವೈಯಕ್ತಿಕವಾಗಿ ಬೋಧನೆ ಮಾಡುತ್ತಿರುವಂತೆ ಭಾಸವಾಗತೊಡಗಿತು. ಹೀಗಾಗಿ ಬಹು ಬೇಗನೆ ಜ್ಞಾನವನ್ನ ಗ್ರಹಿಸುವಲ್ಲಿ ಮಗ್ನರಾದ್ರು. ಹೀಗೆ ಒಮ್ಮೆ ಓರ್ವ ವಿದ್ಯಾರ್ಥಿಗೆ ಇದ್ದಕ್ಕಿದ್ದಂತೆ ಬಹಿರ್ದೆಸೆಗೆ ತೆರಳುವ ಆತುರವಾಯಿತು. ಹಾಗಾಗಿ ಹೇಳದೆ ಕೇಳದೆ ಮೆಲ್ಲಗೆ ಎದ್ದವನು ಹೊರಕ್ಕೆ ಹೋಗ್ತಾನೆ. ಹೀಗೆ ಅವನನ್ನ ಕಂಡ ಇನ್ನುಳಿದ ವಿದ್ಯಾರ್ಥಿಗಳಿಗೂ ಹೊರಗೆ ಹೋಗುವ ಮನಸ್ಸಾಯಿತು. ಆದರೆ ಅದರಲ್ಲೊಬ್ಬ ಹುಡುಗ ಮಾತ್ರ ಪರದೆಯ ಹಿಂದಿನಿಂದಲೇ ಯಾಕೆ ನಮ್ಮೆಲ್ಲರಿಗೂ ವಿದ್ಯೆ ಕಲಿಸುತ್ತಿದ್ದಾರೆ, ಏನಿರಬಹುದು ಒಳಗೆ ಎಂಬ ಕುತೂಹಲ ಹೆಚ್ಚಾಗಿ ಮೆಲ್ಲಗೆ ಎದ್ದವನೇ ಪರದೆಯನ್ನ ಒಮ್ಮೆಲೆ ಸರಿಸಿ ಬಿಡ್ತಾನೆ. ಕೂಡಲೇ ಅಲ್ಲಿದ್ದ ಎಲ್ಲ 999 ಶಿಷ್ಯರು ಬೂದಿಯಾಗಿ ಬಿಡ್ತಾರೆ. ಇತ್ತ ಕಡೆ ಬಹಿರ್ದೆಸೆಗೆ ತೆರಳಿದ್ದ ಹುಡುಗ ಬಂದು ನೋಡಿದಾಗ ಎಲ್ಲ ಸಹಪಾಠಿಗಳು ಬೂದಿಯಾಗಿರುವುದನ್ನ ಕಂಡು ಚಿಂತಾಕ್ರಾಂತನಾದ. ಅವನನ್ನ ಕಂಡೊಡನೆ ಕೆಂಡಮಂಡಲರಾದ ಮುನಿಗಳು, ಕಲಿಕೆಯ ನಿಯಮಗಳನ್ನು ಉಲ್ಲಂಘಿಸಿದ್ದೀರಾ, ನಿಮಗೆ ಜ್ಞಾನವನ್ನ ಪಡೆಯುವ ಅರ್ಹತೆ ಇಲ್ಲ ಎಂದು ಗದರಿಸ್ತಾರೆ. ಆದರೆ ತನ್ನ ಪ್ರಮಾದವನ್ನ ಕ್ಷಮಿಸುವಂತೆ ಆ ಪುಟ್ಟ ಬಾಲಕ ಕ್ಷಮೆಯಾಚಿಸಿದ. ಆ ಮುಗ್ಧ ಮಾತನ್ನ ಕೇಳಿದ ಪತಂಜಲಿಯು ಸಹಾನುಭೂತಿ ತೋರಿ ಆತನಿಗೆ ತನ್ನೆಲ್ಲಾ ಜ್ಞಾನವನ್ನ ಧಾರೆ ಎರೆದರು. ಹಾಗೆ ಪ್ರವಚನದ ಸಮಯದಲ್ಲಿ ಎದ್ದೇಳಬಾರದು ಎಂಬ ಷರತ್ತನ್ನ ಪಾಲಿಸದ ಕಾರಣ ಪತಂಜಲಿಯು ಆ ಹುಡುಗನನ್ನ ಬ್ರಹ್ಮ ರಾಕ್ಷಸನನ್ನಾಗಿ ಮಾಡ್ತಾರೆ. ಹಾಗಾಗಿ ಆ ಹುಡುಗ ಬಹಳಷ್ಟು ಜ್ಞಾನವನ್ನ ಗ್ರಹಿಸಿರುವ ಪ್ರೇತವಾದ. ಇಂದಿಗೂ ಆತ ಮರಕ್ಕೆ ಅಂಟಿಕೊಂಡಿರ್ತಾನೆ. ಆ 999 ವಿದ್ಯಾರ್ಥಿಗಳು ಕೂಡ ಬ್ರಹ್ಮ ರಾಕ್ಷಸರಾಗ್ತಾರೆ. ಒಂದು ವೇಳೆ ತನ್ನ ವಿದ್ಯೆಯನ್ನ ಕಲಿಯಲು ಯೋಗ್ಯವಾದ ವಿದ್ಯಾರ್ಥಿ ಸಿಕ್ಕರೆ ಮಾತ್ರ ಬ್ರಹ್ಮ ರಾಕ್ಷಸರು ಶಾಪದಿಂದ ವಿಮೋಚನೆಗೊಳ್ಳುವಿರಿ ಎಂಬ ಆಶೀರ್ವಾದವನ್ನ ಮಾಡ್ತಾರೆ. ಆದರೆ ದುರಾದೃಷ್ಟವಶಾತ್ ಬ್ರಹ್ಮ ರಾಕ್ಷಸರಿಗೆ 100 ವರ್ಷಗಳಿಂದ ಅರ್ಹ ವಿದ್ಯಾರ್ಥಿಗಳು ಸಿಗಲಿಲ್ಲ. ಹೀಗೆ ಪತಂಜಲಿಯೇ ಸಹಸ್ರ ವರ್ಷಗಳ ನಂತರ ತನ್ನ ವಿದ್ಯಾರ್ಥಿಯಾಗಿ ಬಂದನೆಂದು ಹೇಳಲಾಗುತ್ತೆ. ಅವನ ಉಗುರನ್ನ ಲೇಖನಿಯಾಗಿ, ರಕ್ತವನ್ನ ಶಾಯಿಯಾಗಿ, ಒಣ ಎಲೆಗಳನ್ನ ಕಾಗದವಾಗಿ ಬಳಸಿ ಜ್ಞಾನವನ್ನ ಸಂರಕ್ಷಿಸಲು ಬೋಧನೆಗಳನ್ನು ಬರೆದರು. ಈ ಶಿಷ್ಯನೇ ಮುಂದೆ ಶ್ರೀ ಆದಿ ಶಂಕರಾಚಾರ್ಯರ ಗುರುಗಳಾದ ಶ್ರೀ ಗೋವಿಂದ ಪಾದರಾದರು ಎಂದು ಉಲ್ಲೇಖವಿದೆ. ಪತಂಜಲಿ ಮುನಿಯನ್ನ ಗೋನಿಕ ಪುತ್ರ ಅಂತ ಕರೀತಾರೆ. ಅವರ ಕೃತಿಗಳ ವಿಶ್ಲೇಷಣೆಯನ್ನ ಆಧರಿಸಿದರೆ ಅವರ ಅಸ್ತಿತ್ವ ಸುಮಾರು ಕ್ರಿಸ್ತಪೂರ್ವ 2 ರಿಂದ 4ನೇ ಶತಮಾನದ ನಡುವೆ ಜೀವಿಸಿದ್ರು ಎಂದು ಅಂದಾಜಿಸಬಹುದು. ಪತಂಜಲಿಯನ್ನ ಆದಿಶೇಷನ ಅವತಾರವೆಂದು ಪರಿಗಣಿಸಲಾಗಿದೆ. ಅವರು ಹಲವಾರು ಸಂಸ್ಕೃತ ಕೃತಿಗಳ ಲೇಖಕರು ಮತ್ತು ಸಂಕಲನಕಾರರಾಗಿದ್ದವರು. ಯೋಗ ಸೂತ್ರಗಳು ಶಾಸ್ತ್ರೀಯ ಯೋಗ ಪಠ್ಯದ ಕರ್ತೃ. ಪತಂಜಲ ತಂತ್ರ ಎಂಬ ವೈದ್ಯಕೀಯ ಗ್ರಂಥದ ಲೇಖಕ. ಅವರನ್ನ ಯೋಗ ರತ್ನಾಕರ ಎಂದೇ ಕರೆಯಲಾಗುತ್ತೆ. ಪತಂಜಲಿ ಜೀವನ ಚರಿತ್ರೆಯ ಬಗ್ಗೆ ಹಲವರಿಗೆ ತಿಳಿದಿಲ್ಲ. ಮಹರ್ಷಿ ಪತಂಜಲಿಯ ಜನನದ ಕುರಿತು ಯಾವುದೇ ನಿಖರವಾದ ಪುರಾವೆಗಳಾಗಲಿ ಮಾಹಿತಿಗಳಾಗಲಿ ಲಭ್ಯವಿಲ್ಲ. ಪತಂಜಲಿ ಮಹರ್ಷಿಗಳು ತಮಿಳು ಸಿದ್ಧ ಸಂಪ್ರದಾಯದ 18 ಸಿದ್ಧರಲ್ಲಿ ಒಬ್ಬರು. ಅಯ್ಯಂಗಾರ್ ಯೋಗ,
ಮತ್ತು ಅಷ್ಟಾಂಗ ವಿನ್ಯಾಸ ಯೋಗದಂತಹ ಆಧುನಿಕ ಭಂಗಿ ಯೋಗದ ಕೆಲವು ಪ್ರಕಾರಗಳಲ್ಲಿ ಪತಂಜಲಿಯು ದೇವಾಲಯಗಳಲ್ಲಿ ಆರಾಧಿಸಲ್ಪಡುವ ಮಹಾಮುನಿ ಎಂದು ಉಲ್ಲೇಖಿಸುತ್ತೆ. ಮತ್ಸ್ಯ, ವಾಯು ಮತ್ತು ಸ್ಕಂದ ಪುರಾಣಗಳಲ್ಲಿ ಮಹರ್ಷಿ ಪತಂಜಲಿಯ ಬಗ್ಗೆ ಉಲ್ಲೇಖ ಮಾಡಿರುವುದರಿಂದ ಅವರು ವ್ಯಾಸ ಮತ್ತು ಪಾಣಿನಿಯ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದರು ಎಂದು ಹೇಳಲಾಗುತ್ತೆ. ಋಷಿಗಳು ತಮ್ಮ ಯೋಗ ಶಕ್ತಿಯಿಂದ ಅಪಾರ ಜ್ಞಾನಿಗಳಾಗಿದ್ದರು ಹಾಗೂ ಸಾವಿರಾರು ವರ್ಷಗಳ ಕಾಲ ಬದುಕಿದ್ರು. ಅವರು ಸ್ವ ಇಚ್ಛೆಯಿಂದ ಸಾಯುವ ಮತ್ತು ಬದುಕುವ ಸಾಮರ್ಥ್ಯವನ್ನು ಹೊಂದಿದ್ರು. ಪುರಾಣಗಳಲ್ಲಿ ಕೆಲವು ಋಷಿಗಳು ಯುಗಗಳವರೆಗೂ ಜೀವಿಸಿದ್ರು ಎನ್ನುವ ಪುರಾವೆಗಳು ಸಿಗ್ತವೆ. ಇಂತಹ ಮುನಿಗಳಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ ಒಬ್ಬರು. ಯಾಕಂದ್ರೆ ಅವರು ಅನೇಕ ವರ್ಷಗಳವರೆಗೆ ಬದುಕಿದ್ದರು ಎಂದು ಅವರ ಯೋಗ ಸೂತ್ರಗಳು ತಿಳಿಸ್ತವೆ. ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿ ವಿಶ್ರಮಿಸುವ ಆದಿಶೇಷನ ಮತ್ತೊಂದು ಅವತಾರವೇ ಪತಂಜಲಿ ಮಹರ್ಷಿಗಳೆಂಬ ನಂಬಿಕೆ ಇದೆ. ಪ್ರಾಚೀನ ಗ್ರಂಥಗಳು ಸಾಮಾನ್ಯವಾಗಿ ಪತಂಜಲಿಯವರನ್ನ ಶೇಷ ಮತ್ತು ಅನಂತ ಎನ್ನುವ 1000 ತಲೆಯ ಸರ್ಪಗಳ ರಾಜನ ಅವತಾರವೆಂದು ಉಲ್ಲೇಖಿಸುತ್ತೆ. ಕೆಲವೊಮ್ಮೆ ಪತಂಜಲಿ ಮಹರ್ಷಿಗಳನ್ನ ಅರ್ಧ ಮಾನವ ಮತ್ತು ಇನ್ನರ್ಧ ಸರ್ಪದ ರೂಪದಲ್ಲಿ ಚಿತ್ರಿಸಲಾಗಿದೆ. ಪತಂಜಲಿಯವರನ್ನ ಯೋಗ ಸೂತ್ರದ ಸಂಸ್ಥಾಪಕ ಅಂತ ಕರೆಯಲಾಗುತ್ತೆ. ಪತಂಜಲಿ ಯೋಗದ ಸೂತ್ರವು ಹಿಂದೂ ತತ್ವಶಾಸ್ತ್ರದ ಪ್ರಸಿದ್ಧ ದರ್ಶನಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತೆ. ಪತಂಜಲಿ ಮಹರ್ಷಿಗಳು ಹೆಚ್ಚು ಹಳೆಯ ಸಂಪ್ರದಾಯದ ಯೋಗವನ್ನ ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ. ಶಾಸ್ತ್ರೀಯ ಯೋಗ ತತ್ವಶಾಸ್ತ್ರದ ಪ್ರಮುಖ ಗ್ರಂಥಗಳಲ್ಲಿ ಯೋಗ ಸೂತ್ರವು ಕೂಡ ಒಂದು. ಪತಂಜಲಿ ಯೋಗ ಸೂತ್ರಗಳ 4 ಅಧ್ಯಾಯಗಳಲ್ಲಿ 196 ಸಂಸ್ಕೃತ ಸೂತ್ರಗಳನ್ನು ಅಳವಡಿಸಲಾಗಿದೆ. ಈ ಯೋಗ ಸೂತ್ರಗಳನ್ನು ಕ್ರಿಸ್ತಪೂರ್ವ 500ರಿಂದ 200ರ ಅವಧಿಯಲ್ಲಿ ಅಳವಡಿಸಲಾಯಿತೆಂದು ಹೇಳಲಾಗುತ್ತೆ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಎನ್ನುವ 4 ಸೂತ್ರದ ಅಧ್ಯಾಯಗಳನ್ನು ಉಲ್ಲೇಖಿಸಲಾಗಿದೆ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಮೊದಲ ಅಧ್ಯಾಯವು ಸಮಾಧಿ ಪಾದವಾಗಿದ್ದು, ಇದರಲ್ಲಿ ಯೋಗ ಎಂದ್ರೇನು, ಅದರ ಉದ್ದೇಶವನ್ನು ಉಲ್ಲೇಖಿಸಲಾಗಿದೆ. ಯೋಗವನ್ನು ಮಾಡುವ ವಿವಿಧ ವಿಧಾನಗಳನ್ನು ಕೂಡ ಇಲ್ಲಿ ಹೇಳಲಾಗುತ್ತೆ. ಇನ್ನು 2ನೇದು ಸಾಧನಾ ಪಾದ. ಇದರಲ್ಲಿ ಯೋಗದ ಗುರಿಯನ್ನ ಹೇಗೆ ಸಾಧಿಸಬೇಕೆನ್ನುವುದರ ಪ್ರಾಯೋಗಿಕ ವಿಧಾನಗಳನ್ನು ಹೇಳಲಾಗಿದೆ ಹಾಗೂ ಇದರಲ್ಲಿ ಅಷ್ಟಾಂಗ ಯೋಗವನ್ನು ಕೂಡ ತಿಳಿಸಲಾಗಿದೆ. ಇನ್ನು 3ನೇ ವಿಭೂತಿ ಪಾದದಲ್ಲಿ ಯೋಗದಿಂದ ಪಡೆದ ಫಲಿತಾಂಶಗಳನ್ನು, ಶಕ್ತಿ ಮತ್ತು ಅಭಿವ್ಯಕ್ತಿಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಇನ್ನು 4ನೇದಾಗಿ ಕೈವಲ್ಯ ಪಾದದಲ್ಲಿ ಇದು ಪತಂಜಲಿ ಯೋಗ ಸೂತ್ರದ ಕೊನೆಯ ಅಧ್ಯಾಯವಾಗಿದ್ದು, ಭಕ್ತಿಯ ಮಾರ್ಗ, ಕರ್ಮದ ಹಾದಿ ಮತ್ತು ಜ್ಞಾನದ ಪರಿಯನ್ನ ಒಳಗೊಂಡಿದೆ. ಪತಂಜಲಿ ಯೋಗ ಸೂತ್ರವನ್ನ ಕೆಲವೊಮ್ಮೆ ರಾಜಯೋಗ ಅಥವಾ ಶ್ರೀಮಂತ ಯೋಗವೆಂದು ಕೂಡ ಕರೆಯಲಾಗುತ್ತೆ. ಪತಂಜಲಿ ಯೋಗ ಸೂತ್ರದಲ್ಲಿ 8 ಯೋಗಗಳು ಅಂದರೆ ಅಷ್ಟಾಂಗ ಯೋಗಗಳು ಪ್ರಮುಖವಾದುದಾಗಿದೆ. ಪತಂಜಲಿ ಯೋಗ ಸೂತ್ರದ 2ನೇ ಅಧ್ಯಾಯವಾದ ಸಾಧನಾ ಪಾದದಲ್ಲಿ ಇದರ 8 ಸೂತ್ರಗಳನ್ನು ಉಲ್ಲೇಖಿಸಲಾಗಿದೆ. ಪತಂಜಲಿ ಮಹರ್ಷಿಯ ಅಷ್ಟಾಂಗ ಯೋಗದ ಸೂತ್ರವೇ ಇಂದಿಗೂ ಉನ್ನತ ಸ್ತರದಲ್ಲೇ ಇದೆ. ಅವುಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಮಾನವ ಕುಲಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿರುವ ಮಹರ್ಷಿಗಳು ಇಂದಿಗೂ ಜೀವಿಸುತ್ತಿರೋದಾದರೂ ಎಲ್ಲಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರವೆಂದರೆ ಅದು ನಮ್ಮನ್ನ ಹಿಮಾಲಯದತ್ತ ಕರೆದೊಯ್ಯುತ್ತೆ. ಮಹಾವತಾರ ಬಾಬಾಜಿ ಮತ್ತು ಪತಂಜಲಿ ಮುನಿಗಳು ಒಂದೇ ಸಮಕಾಲೀನರೆಂದು ಪುರಾಣ ಕಥೆಗಳು ಹೇಳ್ತಾವೆ. ಇಂದಿಗೂ ಹಿಮಾಲಯದ ಗೌಪ್ಯ ಗುಹೆಗಳಲ್ಲಿ ಧ್ಯಾನಸ್ಥರಾಗಿದ್ದಾರೆ ಎನ್ನುತ್ತೆ ಬರಹಗಳು. ಯೋಗ ಸೂತ್ರದ ಕೊನೆ ಅಧ್ಯಾಯವಾದ ಸಮಾಧಿ ಸ್ಥಿತಿಗೆ ಯಾವ ವ್ಯಕ್ತಿ ತಲುಪುತ್ತಾನೋ ಅವನಿಗೆ ಮಾತ್ರ ದರ್ಶನ ನೀಡಿ ಜ್ಞಾನ ನೀಡುತ್ತಾರೆಂದು ಹೇಳಲಾಗುತ್ತೆ. ಇಂದಿಗೂ ಭಾರತೀಯ ಪುಣ್ಯ ನೆಲದಲ್ಲಿ ಜೀವ ತಳೆದು ನಮ್ಮೊಂದಿಗೆ ಜೀವಂತವಾಗಿರುವ ಮಹಾಮುನಿಗಳನ್ನು ನೆನೆಯುತ್ತಾ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಇವಿಷ್ಟು ಪತಂಜಲಿ ಮುನಿಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.